ಎಲ್ಲಿದ್ಯಾ? ಯಮಪುರದಲ್ಲಿ. ಏನು? ದೇವಿಪುರದಲ್ಲಿ. ನಾನ್ ಕೂಡ ಇಲ್ಲೇ ಇದ್ದೀನಿ. ನೀನೆಲ್ಲಿದ್ಯಾ? ನಿನ್ಗೆ ಹತ್ರದಲ್ಲೇ ಇದ್ದೀನಿ. ಆ ಗಂಗಾ ಸಾವನ್ನ ಹತ್ರದಿಂದ ನೋಡ್ಬೇಕು ಅಂದ್ಕೊಂಡಿದ್ದೀನಿ. ಶಾಪ ಗಂಗನ್ನ ಹೇಗ್ ಸಾಯಿಸುತ್ತೋ ನೋಡಿ ಎಂಜಾಯ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಶಟ್ ಅಪ್ ನಿತ್ಯ. ಗಂಗಾ ಹಣೆ ಬರ ಹೇಗಿದ್ಯೋ ಹಾಗೇ ನಡೆಯುತ್ತೆ. ತಲೆ ಕೆಟ್ಟಿರೋರ್ ತರ ಯೋಚನೆ ಮಾಡಿ ಗಂಗಾ ಮೇಲೆ ಯಾವುದೇ ರೀತಿ ಅಟ್ಯಾಕ್ಸ್ ನ ಪ್ಲಾನ್ ಮಾಡಬೇಡ. ವಾರ್ನಿಂಗ್ ಕೊಡ್ತಿದ್ಯಾ ಮಾಮ್? ಹಾಗೆ ಆ ಶಾಪಕ್ಕೂ ಕೂಡ ವಾರ್ನಿಂಗ್ ಕೊಡು ಮಾಮ್, ಗಂಗನ್ನ ಕೊಲ್ಬೇಡ ಅಂತ. ನಾನ್ ಮಾಡ್ತೀನೋ ಶಾಪನೇ ಮಾಡುತ್ತೋ, ಗಂಗಾ ಸಾವಂತೂ ಕನ್ಫರ್ಮ್. ನೀನು ಅವಳ ಶವದ ಜೊತೆಗೆ ತಿರುಗಿ ಹೋಗ್ತೀಯ, ಇದು ಫಿಕ್ಸ್. ಏನಯ್ಯ ನಾಣಿ? ಏನ್ ಸರ್? ಒಬ್ನೇ ಅಷ್ಟು ದೊಡ್ಡ ಭಾರ ಯಾಕೆ ಹೊರ್ತೀಯಾ? ತಗೋ, ಈ ಚಿಕ್ಕ ಚೀಲ ನೀನ್ ತಗೊಂಡು ಆ 2 ಚೀಲ ನನ್ ಕೊಟ್ಬಿಡು. ಥ್ಯಾಂಕ್ ಯು ಕೃಷ್ಣ ಸರ್. ನಿಮ್ಮೊಳಗೂ ಕೂಡ ಒಬ್ಬ ಮಹಾತ್ಮ ಇದ್ದಾನೆ ಅಂತ, ನಿಮ್ಗೂ ಕೂಡ ಮನ್ಸಿದೆ ಅಂತ ಪ್ರೂವ್ ಮಾಡ್ಬಿಟ್ರಿ. ಹುಷಾರು, ನಡೀರಿ. ಸೀಮಂತಕ್ಕೆ ಬೇಕಾಗಿರೋ ಎಲ್ಲಾ ಸಾಮಾನು ತಂದಿದೀವಿ. ಏನೋ ಬಾರ ನೀನೇ ಹೊತ್ಕೊಂಬಂದಂಗ ಹೇಳ್ತೀಯಲ್ಲ, ಎಲ್ಲ ಇವ್ರ ಹತ್ರನೇ ಹೊರಿಸಿ ನೀನ್ ಚಿಕ್ಕ ಚೀಲ ಹಿಡ್ಕೊಂಬಂದ್ಯಾ? ಹೋಗ್ಲಿ ಬಿಡು ಚಂದ್ರಿಕಾ, ಅವನು ವರ್ಕರು, ನಾನು ಓನರು. ನಮ್ ಕೆಲಸ ನಾವು ಮಾಡಿದ್ರೆ ತಪ್ಪೇನಿದೆ? ಬಾಯಾರಿಕೆ ಆಗ್ತಿದೆ, ಸ್ವಲ್ಪ ಕುಡಿಯೋಕ್ ನೀರು ಕೊಡು. ಪಾಪ ನಾನೇನು ನನ್ ಜೊತೆ ಎತ್ಕೊಂಡ್ ಬಂದ್ನಲ್ಲ, ಅವನಿಗೂ ಸುಸ್ತಾಗಿರತ್ತೆ. ಇದು ನಿಮ್ ಪೌಡ್ರ್ ತಲೆನಾ? ಬಾಗ್ಲತ್ರ ಭಾರವಾಗಿರೋ ಚೀಲ ಕೇಳ್ದಾಗ್ಲೇ ಅನುಮಾನ ಬಂತು. ಇಷ್ಟು ಮೋಸನ? ನಿಮ್ಮೊಳಗೂ ಒಬ್ಬ ಹಿಟ್ಲರ್ ಇದ್ದಾನೆ. ಮಾಡ್ತೀನಿ, ನನಗೂ ಒಂದಿನ ಬರುತ್ತೆ. ಅಲ್ನೋಡಿ, ಜೈ ಗಂಗಾ ಬಂದ್ರು. ಏನಾಯ್ತು ಜೈ? ನನಗೇನಾಗಿಲ್ಲ ಅಜ್ಜಿ. ಅಯ್ಯಯ್ಯೋ, ಕಾಲಿಗೆ ಯಾಕೆ ಬಟ್ಟೆ ಕಟ್ಕೊಂಡಿದ್ಯಾ? ಚಿಕ್ಕ ಗಾಯ ಆಯ್ತು. ಗಾಯ ಅಲ್ಲ, ಹೊಲದಲ್ಲಿ ಇವ್ರಿಗೆ ಹಾವು ಕಚ್ಬಿಡ್ತು. ಕಂದ, ಜೈ, ನಿನ್ಗೇನು ಆಗಿಲ್ಲ ಅಲ್ವಾ? ನಥಿಂಗ್ ಟು ವರಿ ಅಜ್ಜಿ. ಗಂಗಾ ಔಷಧಿ ಹಾಕಿ ಬಟ್ಟೆ ಕಟ್ಟಿದ್ದಾಳೆ. ನೀನ್ ಯಾಕೆ ಹೇಳ್ದೆ ಗಂಗಾ? ಒಳ್ಳೇದು ಕೆಟ್ಟದ್ದು ಹೇಳ್ಬೇಕಲ್ಲ ರೀ. ಇದು ಒಳ್ಳೇದಲ್ಲ, ಕೆಟ್ಟದು.
ಎಲ್ಲ ಅಪಶಕ್ನಾನೇ, ಅಶುಭನೇ ನಡೀತಿದೆ. ನಿಜವಾಗ್ಲೂ ಈ ಊರಲ್ಲಿ ಏನೋ ಇದೆ. ಏನಿಲ್ಲ ಚಿಕ್ಕಮ್ಮ, ಸುಮ್ಮನೆ ಭಯ ಪಡ್ಬೇಡಿ, ನನಗೇನಾಗಿಲ್ಲ. ನಿಂಗಿನ್ನೂ ಅರ್ಥ ಆಗ್ಲಿಲ್ವಾ ಜೈ? ಇದೆಲ್ಲ ಅಪಾಯನೇ, ಪ್ರಾಣ ತೆಗೆಯುವಂತ ಅಪಾಯಗಳು. ನನ್ನ ಪ್ರಾಣ ಏನು ಹೋಗಿಲ್ವಲ್ಲ ಆಂಟಿ. ಏನೋ ಕೆಟ್ಟದಾಗತ್ತೆ ಅಂತ ನೇಚರ್ ವಾರ್ನ್ ಮಾಡ್ತಾ ಇದೆ ಜೈ. ನಡೆದಿರೋ ಪ್ರತಿಯೊಂದು ನಮ್ಮನ್ನ ಇಲ್ಲಿಂದ ಹೊರಡಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೆ. ಇವಾಗ್ಲಾದ್ರೂ ಅರ್ಥ ಮಾಡ್ಕೋ. ಏನಾದ್ರೂ ಸರಿ, ನಾಳೆ ಸೀಮಂತ ಆದ್ಮೇಲೆ ಇಲ್ಲಿಂದ ಹೊರಡೋದು. ಗಂಗಾ, ನಿಂಗೇನೂ ಆಗ್ಲಿಲ್ಲ ಅಲ್ವಾ? ನನ್ಗೇನು ಆಗಿಲ್ಲಮ್ಮ. ಅವ್ರಿಗೆ ಹೀಗಾಯ್ತಲ್ಲ ಅಂತ ಬೇಜಾರಾಗ್ತಿದೆ. ನನಗೆ ಹೇಳ್ದೆ ನೀನ್ ಎಲ್ಲಿಗೂ ಹೋಗ್ಬೇಡ ಗಂಗಾ. ಮುಖ್ಯವಾಗಿ ನೀನೊಬ್ಳೆ ಎಲ್ಲಿಗೂ ಹೋಗ್ಬಾರ್ದು. ನನ್ಗೇನು ಆಗಲ್ಲಮ್ಮ, ನೀವು ಹೆದರಬೇಡಿ. ನಾಳೆ ನನ್ನ ಸೀಮಂತ ಆದ ಕೂಡಲೇ ಹೊರಡೋಣ. ಅಜ್ಜಿ, ಈಗ್ಲಾದ್ರೂ ನನ್ನ ಭಯ ಅರ್ಥ ಆಗ್ತಿದ್ಯಾ ನಿಮ್ಗೆ? ಇದೆಲ್ಲ ಜೈ ತನಕ ಬಂದಿದೆ ಅಂದ್ರೆ ನಾವು ಕೇರ್ ತಗೊಳ್ಬೇಕಾ ಬೇಡ್ವಾ? ಹೌದತ್ಗೆ, ನಡೀತಿರೋದೆಲ್ಲ ನೋಡ್ತಿದ್ರೆ ಭಯ ಆಗ್ತಿದೆ. ಆದಷ್ಟು ಬೇಗ ಈ ಊರಿಂದ ಹೊರಡೋದೇ ಒಳ್ಳೇದು. ಜೈ ಹೇಳದ್ನಲ್ಲ, ಸೀಮಂತ ಮುಗಿದ ಕೂಡಲೇ ಹೊರಡೋಣ. ಭಗವಂತ, ಇಲ್ಲಿಂದ ಹೊರಡೋವರೆಗೂ ಯಾವ ಕೇಡು ಆಗ್ಬಾರ್ದು, ನಮ್ಮನ್ನ ಕಾಪಾಡು. ಎಲ್ರೂ ಊಟ ಮಾಡಿ ನಿದ್ದೆ ಮಾಡಿ. ಆ ಶಾಪ ಸಾಮಾನ್ಯವಾದುದಲ್ಲಮ್ಮ. ಹಾವಿನ ರೂಪದಲ್ಲಿ ಜೈ ಕಚ್ಚಿದೆ ಅಂದ್ರೆ ನಮಗ್ ಕೂಡ ಭಯ ಆಗ್ತಿದೆ. ಹೌದಮ್ಮ, ಶಾಪ ನಿನ್ನೆ ಮೀರಿಸ್ತಿದೆ. ನಿನ್ ಕೈಯಲ್ಲೇ ಗಂಗಾ ಸಾಯ್ಬೇಕು ಅನ್ನೋ ನಿನ್ನಾಸೆ ತೀರಲ್ವೇನೋ? ನಿಲ್ಲಿಸ್ತೀರಾ? ಶಾಪ ಗ್ರೇಟೇ ಇರ್ಬೋದು, ಆದ್ರೆ ನನಗಿಂತ ಅಲ್ಲ. ಆ ಗಂಗಾ ನನ್ನ ಕೈಯಲ್ಲೇ ಸಾಯ್ತಾಳೆ. ಅಂದ್ರೆ ಶಾಪದ ಜೊತೆ ನೀನು ರೇಸ್ ಮಾಡ್ತಿದ್ಯಾ ನಿತ್ಯ? ಆ ಗಂಗಾ ಪಾಲಿಗೆ ನಾನ್ ಕೂಡ ಶಾಪ ಇದ್ದ ಹಾಗೆ ಅಂತ ಹೇಳ್ತಾ ಇದ್ದೀನಿ. ಫಕೀರನ್ ಮೇಲೆ ಗೂಳಿ ಅಟ್ಯಾಕ್ ಮಾಡಿದ್ದು ಶಾಪ ಮಾಡಿದ್ದಲ್ಲ, ಆ ಗೂಳಿನ ನಾನೇ ಕಳ್ಸಿದ್ದು. ಗಂಗಾ ಮೇಲೆ ದೃಷ್ಟಿ ಕಟ್ಟು ಬೀಳೋ ಹಾಗೆ ಮಾಡಿದ್ದು ನಾನೇ. ದೀಪದ ಕಂಬದಲ್ಲಿ ಪೆಟ್ರೋಲ್ ಹಾಕಿದ್ದು ನಾನೇ. ಫ್ಯಾನ್ ಬೋರ್ಡ್ ತೆಗ್ದಿದ್ದು ನಾನೇ. ಇವತ್ತು ಗಂಗಾ ಜೈ ಹತ್ರ ಹಾವು ಕಳ್ಸಿದ್ದು ನಾನೇ. ಮತ್ತೆ ಕಾರ್ ಟೈರ್ ಹೊಂಡಕ್ಕೆ ಬಿದ್ದಿದ್ದು, ಜೋರಾಗಿ ಗಾಳಿ ಬೀಸಿದ್ದು, ಇದ್ ಕೂಡ ನಿನ್ ಕೆಲ್ಸನೇನಮ್ಮ? ಅಲ್ಲ, ಅದು ಶಾಪದಿಂದ ಆಗಿರೋ ಸಿಂಪ್ಟಮ್ಸ್. ನೀವ್ ಹೇಳ್ದ ಹಾಗೆ ನಾನು ಶಾಪದ ಜೊತೆ ರೇಸ್ ಮಾಡ್ತಿಲ್ಲ. ಶಾಪನೇ ನನ್ ಜೊತೆ ರೇಸಲ್ಲಿದೆ. ಗಂಗನ್ನ ಕೊಲ್ಲೋಕೆ ಶಾಪ ನನ್ ಜೊತೆ ಕಾಂಪೀಟ್ ಮಾಡ್ತಿದೆ. ಈ ರೇಸಲ್ಲಿ ನಾನು ಗೆಲ್ಬೋದು, ಇಲ್ಲ ಶಾಪನೂ ಗೆಲ್ಬೋದು. ಸೋಲೋದು ಮಾತ್ರ ಗಂಗಾ, ಹೋಗೋದು ಅವಳ ಪ್ರಾಣನೇ. ನೀನ್ ಮಾಡೋ ಪ್ಲಾನ್ ಎಲ್ಲ ಫೇಲ್ ಆಗಿದ್ರಿಂದ ಶಾಪನೇ ಗೆಲ್ಬಹುದು ನಿತ್ಯ. ನಾನು ಗೆಲುವನ್ನ ಅಷ್ಟು ಈಸಿಯಾಗಿ ಶಾಪ ಕೊಡ್ತೀನಾ? ನಾಳೆ ಗಂಗಾಗೆ ಸಾವಿನ ಮುಹೂರ್ತ ಇಡ್ತಿದ್ದೀನಿ. ಸೀಮಂತ ಆದ್ಮೇಲೆ ಎಲ್ಲರೂ ಬೆಂಗಳೂರಿಗೆ ಹೋಗೋದಕ್ಕಾಗಲ್ಲ. ಸೀಮಂತ ಆಗೋಷ್ಟರಲ್ಲಿ ಆ ಗಂಗಾನ ಮೇಲ್ ಕಳಿಸ್ತೀನಿ. ಎಲ್ರು ಆ ಗಂಗಾ ಸುತ್ತ ಇರ್ತಾರಲ್ಲಮ್ಮ, ಹೇಗ್ ಕೊಲ್ತೀಯಾ? ನಾಳೆ ಶಾಪ ನನ್ನ ಜೊತೆ ಕಾಂಪೀಟ್ ಮಾಡಲ್ಲ, ನನ್ನ ಜೊತೆಲೇ ಇರುತ್ತೆ. ನಾನು ಮಾಡೋ ಪ್ಲಾನಿಗೆ ಹೆಲ್ಪ್ ಮಾಡತ್ತೆ.
ಬೇರೆ ಸೊಸೆಯರು ಸತ್ತಿರೋ ಈ ಊರಲ್ಲೇ ಅವ್ರು ಸತ್ತಿರೋ ಈ ಜಾಗದಲ್ಲೇ ಗಂಗಾ ಸಾಯ್ತಾಳೆ. ನೀನೇನ್ ಮಾಡಿದ್ರು ನಮ್ಮ ಹತ್ರ ಸ್ವಲ್ಪ ಹೇಳಿ ಮಾಡಮ್ಮ. ಇವತ್ತು ನಿಮ್ಮ ಅಂಕಲ್ ತಲೆ ಹೊಡಿತು ಅಮ್ಮ, ನಾಳೆ ನನಗೇನಾದ್ರೂ ಆಗೋಗುತ್ತೇನೋ. ಹೌದಮ್ಮ, ನಿನ್ನ ಆಂಟಿಗೆ ಏನಾದರೂ ಆದರೆ ನನ್ನ ಕೈಲಿ ನೋಡೋಕ್ಕಾಗಲ್ಲಮ್ಮ. ಡೋಂಟ್ ವರಿ, ಗಂಗಾ ಬಿಟ್ರೆ ಬೇರೆಯವ್ರಿಗೆಲ್ಲ ಸೇಫ್. ಯಾರಾದರೂ ಅವಳ ಡೆತ್ತಿಗೆ ಅಡ್ಡ ಬರೋಕ್ ನೋಡಿದ್ರೆ ಅವರಿಗೆ ಡೇಂಜರ್ ಆಗತ್ತೆ. ಏನಾಗತ್ತೆ ಅನ್ನೋದನ್ನ ನಾಳೆವರೆಗೂ ವೇಟ್ ಆ್ಯಂಡ್ ಸಿ. ಅಂದ್ರೆ ನಿತ್ಯ ಇಲ್ಲಿಗೆ ಬಂದಿದ್ದಾಳೆ. ಅವಳ ಬ್ಯಾಗ್ ಇಲ್ಲಿದೆ ಅಂದ್ರೆ ನಿತ್ಯ ಕೂಡ ಈ ಮನೇಲೇ ಇದ್ದಾಳೆ. ನಾಣಿ, ಒಂದ್ ನಿಮಿಷ ಇಲ್ಲಿಗೆ ಬಾ. ಮೇಡಮ್, ಬೇಗ ಬಾ. ಏನ್ ಮೇಡಮ್? ನಿತ್ಯ ಈ ಮನೇಲೇ ಇದ್ದಾಳೆ ನಾಣಿ. ಇಲ್ಲ ಮೇಡಮ್, ನಾನು CC ಕ್ಯಾಮ್ರಾದಲ್ಲಿ ನೋಡಿದ್ದೀನಿ. ಅಲ್ಲಿ ನೋಡು, ನಿತ್ಯ ಬ್ಯಾಗ್. ಅದರಲ್ಲಿರೋದು ನಿತ್ಯ ಬಟ್ಟೆಗಳು. ನೋ ಡೌಟ್ ನಾಣಿ, ನಿತ್ಯ ಇಲ್ಲೇ ಇದ್ದಾಳೆ. ನಿಮ್ಗಿಂತ ಮೊದಲೇ ಬಂದಿದ್ದಾಳೆ. ಅಮ್ಮೋ, ಅರ್ಜೆಂಟಾಗಿ ವಿಷಯ ನಿತ್ಯಗೆ ಹೇಳಬೇಕು. ನಾವು ಬರೋದಕ್ಕೆ ಮುಂಚೆ ಆ ಮುದುಕಿ ಮಂದಾರ ಬಿಟ್ರೆ ಬೇರೆ ಯಾರೂ ಇರಲಿಲ್ಲ ಮೇಡಮ್. ಆ ಮಂದಾರಗಿಂತ ಮೊದಲೇ ಬಂದಿರ್ತಾಳೆ. ಹುಡುಕು ನಾಣಿ, ಹೇಗಾದ್ರೂ ನಿತ್ಯನ ಹುಡುಕ್ಬೇಕು. ಇಲ್ದಿದ್ರೆ ಗಂಗಾಗ ಅಪಾಯ. ನಿತ್ಯ ಅವರಿಂದ ಗಂಗಾ ಮೇಡಮ್ಗೆ ಅಪಾಯನಾ? ನಿತ್ಯ ಬಂದಿರೋದು ನಮ್ಮನ್ ಬಿಟ್ರೆ ಬೇರೆ ಯಾರಿಗೂ ತಿಳಿಬಾರ್ದು ನಾಣಿ. ಗಂಗಾ ಕೂಡ. ನಿತ್ಯನ ಹಿಡ್ಕೊಳ್ದೇ ಇದ್ರೆ ಗಂಗಾನ ಕಾಪಾಡೋದು ಕಷ್ಟ ನಾಣಿ. ನಿತ್ಯ ಏನೋ ಪ್ಲಾನ್ ಮಾಡಿದಾಳೆ. ನಿತ್ಯ ಸಿಕ್ಕಾಕೊಂಡ್ರೆ ಮಾತ್ರ ಆ ಪ್ಲಾನ್ ಏನು ಅಂತ ಗೊತ್ತಾಗತ್ತೆ. ಹೋಗು, ಹುಡುಕು. ಸಿಕ್ಕಿದ ಕೂಡಲೇ ನನ್ಗೆ ಇನ್ಫಾರ್ಮ್ ಮಾಡು. ನಾನು ಕೂಡ ಹುಡುಕ್ತೀನಿ. ಓಕೆ ಮೇಡಮ್.
ಒಡವೆ ತನ್ನಿ ಅಂದ್ರೆ ಈ ರೂಪ ಅತ್ಗೆ ಇನ್ನೂ ಬರ್ಲಿಲ್ವಲ್ಲ. ಎಲ್ಲಿದ್ದಾಳೆ? ಚಿಕ್ಕಮ್ಮ, ಏನ್ ಕಂದ? ಗಂಗಾ ಎಲ್ಲಿ? ರೆಡಿ ಆಗ್ತಿದ್ದಾಳೆ. ಯಾವ ರೂಮಲ್ಲಿ? ಸೀಕ್ರೆಟ್. ಪ್ಲೀಸ್ ಚಿಕ್ಕಮ್ಮ, ಹೇಳು ಚಿಕ್ಕಮ್ಮ. ಯಾಕೆ? ಅವಳನ್ನ ನೋಡ್ಬೇಕು. ಸ್ವಲ್ಪ ಹೊತ್ತಲ್ಲಿ ನೋಡ್ತೀಯಲ್ಲ ಕಂದ. ಆಮೇಲಲ್ಲ, ಎಲ್ರಿಗಿಂತ ಮುಂಚೆನೆ ನೋಡ್ಬೇಕು ನಾನು. ಅಲ್ಲಿ ನೋಡು, ಆ ರೂಮಲ್ಲಿ ಇದ್ದಾಳೆ, ಹೋಗು. ಥ್ಯಾಂಕ್ ಯು ಚಿಕ್ಕಮ್ಮ. ಎಕ್ಸ್ಕ್ಯೂಸ್ ಮಿ ಲೇಡೀಸ್, ನೀವು ಸ್ವಲ್ಪ ಹೊರಗಿರ್ತೀರಾ? ಓಕೆ. ಒಡವೆ ಇಲ್ಲಿಟ್ಟು ರೂಪ ಅತ್ಗೆ ಎಲ್ಲಿ ಹೋದ್ರು? ಏನ್ ಸಾಹೇಬ್ರೆ ಇಲ್ಲಿಗ್ ಬಂದಿದ್ದು? ನಿನ್ನ ನೋಡ್ಬೇಕು ಅಂತ ಬಂದೆ. ನನ್ನ ಯಾವಾಗ್ಲೂ ನೋಡಿಲ್ವಾ ಏನು? ಈಗ ನೋಡೋದ್ ಬೇರೆ. ಅದ್ಯಾಕೆ? ಎಷ್ಟು ಅಂದವಾಗಿದೆಯಾ ಗೊತ್ತಾ? ಎಷ್ಟು ಅಂದವಾಗಿದ್ದೀನಿ? ಗಂಗಾ, ಬನ್ನಿ ಚಿಕ್ಕಮ್ಮ. ನಿನ್ ಹೆಂಡತಿ ಒಡವೆನಪ್ಪ. ಏನ್ರಿ ನಿಮ್ಮ ಆಟ? ಅತ್ತೆ ನೋಡ್ಬಿಟ್ರು. ನೋಡಿದ್ರೆ ನೋಡ್ಲಿ, ಮಗ ಸೊಸೆ ಅಲ್ವಾ, ತಪ್ಪೇನಿದೆ? ನನ್ಗೆ ನಾಚಿಕೆ ಆಗ್ತಿದೆ. ನಾನ್ ಮಾತ್ರ ಖುಷಿಯಾಗಿದ್ದೀನಿ. ಈ ಒಡವೆನ ನಾನೇ ನನ್ನ ಕೈಯಾರೆ ನಿನಗೆ ಹಾಕ್ತೀನಿ. ಈಗ ಇನ್ನೂ ಅಂದವಾಗಿ ಕಾಣಿಸ್ತಿದ್ಯಾ ಗಂಗಾ? ಹೌದಾ? ಎಷ್ಟು ಅಂದವಾಗಿ ಕಾಣ್ತೀನಿ? ಹೇಳಕ್ಕಾಗ್ದಿರೋಷ್ಟು. ನಿಮ್ಗೂ ಹೇಳೋಕ್ಕಾಗಲ್ವಾ? ಹೇಳ್ಬೇಕಾ? ಸ್ಟ್ಯಾಚ್ಯೂ ಆಫ್ ಬ್ಯೂಟಿ ಹಾಗೆ, ಕಲರ್ಸ್ ಆಫ್ ರೈನ್ಬೋ ಹಾಗೆ, ಬ್ಯೂಟಿ ಆಫ್ ಸ್ಟ್ರಿಂಗ್ ಥರ, ಹ್ಯಾಪಿನೆಸ್ ಆಫ್ ಹೆವನ್ ಹಾಗಿದ್ಯಾ? ಒಂದು ಅಕ್ಷರ ಗೊತ್ತಾಗ್ಲಿಲ್ಲ. ನಿಮ್ ಇಂಗ್ಲಿಷ್ ಪೀಸಲ್ಲಿ ಹೇಳಿದ್ರೆ ನನ್ಗೇನು ಅರ್ಥ ಆಗುತ್ತೆ ರೀ? ಚೆನ್ನಾಗಿ ನಮ್ಮ ಭಾಷೆಲಿ ಹೇಳಿ. ಅಂದಕ್ಕೆ ಪ್ರಾಣ ಕೊಟ್ರೆ ಅದು ನೀನೆ. ದೇವತೆಗೆ ಮನುಷ್ಯ ಜನ್ಮ ಕೊಟ್ರೆ ಅದು ನೀನೆ. ಪ್ರೀತಿಗೆ ಪ್ರತಿರೂಪ ಯಾರು ಅಂತ ಕೇಳಿದ್ರೆ ಅದು ನೀನೆ. ನೀನು ಹೆಣ್ಣಷ್ಟೇ ಅಲ್ಲ, ಅದ್ಭುತ